ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಎಲ್ಲ ಆಸ್ಪತ್ರೆಯಿಂದ ಮನೆಗೆ ಬಂದೀವಿ. ಎಚ್ಚರ ಆಗಿತ್ತು. ಆರಾಮದ ಎಚ್ಚರ ಆಗಿತ್ತು. ಏನಾಯ್ತಪ್ಪ ಅಂದ್ರ ಇನ್ನೊಂದು 5 ನಿಮಿಷ ಮಕ್ಕೊಳ್ಳಮ್ಮ ಅಂತೇಳಿ ಮಕ್ಕೊಂಡ್ಬಿಟ್ಟವು. ಅದು ಜಕ್ಕೊಂಡು ಒಯ್ದು ಇಲ್ಲಿಗೆ ತಂದು ಹಚ್ಚಿಬಿಡ್ತಾವು. ಅಲಾರಾಮ್ ಇಟ್ಕೊಂಡು ಎದ್ದಕ್ಕೆ ಮತ್ತೆ ಮಕ್ಕೊಂಡೋದಕ್ಕೆ ಹಿಂಗಾಯ್ತು. ಆರಾಮ ನಮಗೂ ಅಲ್ಲಾಗದ ಸಕ್ಕರೆ ಇದ್ದು ಮುಂಜಾನೆ ಹತ್ತಿತ್ತಂದ್ರ ಎತ್ತರ ಸ್ವೀಟ್ ಸ್ಲೀಪ್ ಅಂತಾರೆ ಇದಕ್ಕೆ, ಸಿಹಿ ನಿದ್ರೆ ಅಂತ. ಮುಂಜಾನೆ ಎದ್ದು ಕೆಲಸ ಮಾಡುವ ಸಮಯದಲ್ಲಿ ನಿದ್ದೆ ಮಾಡ್ಲಿಕ್ಕೆ ಬಹಳ ಇಂಟ್ರೆಸ್ಟ್ ಐತಿ ಮನಸ್ಸಿಗೆ. ಭಕ್ತನ ಅಂದ್ರೆ ಭಕ್ತ ಅಂಗನ ಪ್ರಸಾದ ಲಿಂಗ ಸ್ಥಳ ಅಂದ್ರೆ ಶರಣ ಸ್ಥಳ. ಇಲ್ಲಿ ಭಕ್ತ ಅಂಗನು ತನ್ನಲ್ಲಿರುವ ಆನಂದ ಭಕ್ತಿಯನ್ನ ಪರಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಸ್ಥಳ. ಇದಕ್ಕೆ ಸಂಬಂಧಪಟ್ಟಂತ ಕೊನೆಯ ವಚನ 6ನೇ ವಚನ, ರೂಪಾಗಿ ಬಂದುದ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ಸ್ಥಳಕಟ್ಟುಗಳ ಪೈಕಿ ಈ ಒಂದು ಶರಣ ಭಕ್ತನ ಶರಣ ಸ್ಥಳದ ವಚನ ಇದು 6ನೇ ವಚನ. ರೂಪಾಗಿ ಬಂದುದ ಕಾಯದ ಕೈಯಲ್ಲಿ ಕೊಡುವುದು. ಕಾಯದ ಕೈಯಲ್ಲಿ ಯಾವುದು ರೂಪವಾಗಿ ಬರ್ತದ ಅದನ್ನ ಕಾಯದ ಕೈಯಲ್ಲಿ ಕೊಡುವುದು. ಯಾವುದು ರೂಪವಾಗಿ ಬಂದದ್ರಿ? ವಾಟ್ ಈಸ್ ದ ರೂಪ? ಲಿಂಗ. ಮತ್ತೇನ ಏನೇನು ರೂಪವಾಗಿ ಬಂತು ಅದನ್ನ ಕಾಯದ ಕೈಯಲ್ಲಿ ಕೊಡುವುದು. ರುಚಿಯಾಗಿ ಬಂದುದ ಮನದ ಕೈಯಲ್ಲಿ ಕೊಡುವುದು. ರುಚಿಯಾಗಿ ಬಂದದ್ದಂತ ಬರೀ ನಾಲ್ಗೆ ಒಂದೇ ಅಲ್ಲ. ಯಾವಾಗ ನಿಮಗ ಟೇಸ್ಟ್ ಅನಿಸ್ತದ ಕೇಳೋದ್ರಾಗನು ಕೆಲವೊಂದು ರುಚಿ ಆವಿಲ್ಲ, ಬರೀ ತಿನ್ನೋದ್ರಾಗೆ ರುಚಿ ಅದ. ಕೆಲವೊಂದು ಕೆಲಸಗಳು ಮಾಡೋದ್ರಾಗೂ ನಿಮಗೆ ಇಂಟ್ರೆಸ್ಟ್ ಆದಿಲ್ಲ, ಇಂಟ್ರೆಸ್ಟ್ ಇದ್ದದ್ದು. ಇಂಪಾದ ಹಾಡು ಒಂದ ಅಲ್ಲ, ಇಂಪಾದ ಹಾಡಿನೊಳಗೂ ಕೆಲವೊಂದು ನಿಮಗೆ ಇಂಟ್ರೆಸ್ಟ್ ಬರ್ತಾವ. ಎಲ್ಲ ಇಂಪಾದ ಹಾಡು ಎಲ್ಲಿ ಬರ್ತಾವ? ಕೆಲವೊಂದು ನಿಮಗೆ ನಿಮ್ಮದೇ ಆದ ಒಂದು ಗುಣ ಸ್ವಭಾವ ಅಂತದ. ಆ ಸ್ವಭಾವಕ್ಕೆ ನಿಮಗೆ ಕೆಲವೊಂದು ಟೇಸ್ಟ್ ಇರ್ತಾವ. ಆ ಟೇಸ್ಟಿನ ಸಲುವಾಗಿ ಅದು ಮನದ ಕೈಯಲ್ಲಿ ಕೊಡುವುದು. ತೃಪ್ತಿಯಾಗಿ ಬಂದುದ ಭಾವದ ಕೈಯಲ್ಲಿ ಕೊಡುವುದು. ತೃಪ್ತಿ ಭಾವ ಅಂತಂದ್ರೆ ಸದ್ರೂಪ ಬ್ರಹ್ಮ. ಭಾವ ಅಂದ್ರೆ ಇರೋದು. ಭಾವ ಅಂದ್ರೆ ಇದನ್ನಷ್ಟೇ ತಿಳ್ಕೊಳ್ರಿ, ಇರೋದು. ಅದೇನು ಮನಸ್ಸಿನ ಭಾವ ಅಂತ ಅನ್ಕೋಬೇಡ್ರಿ. ಇರೋದು, ಇರುವಿಕೆ. ಅದಿನಿ 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 ಅಂತಿರ್ತವ. ಅಭಾವ ಅಂದ್ರೆ ಇಲ್ಲದಿರೋದು. ಭಾವ ಅಭಾವ. ಅಭಾವ ಮರೆವಾದಾಗ ಅಭಾವ, ಅರಿವಾದಾಗ ಭಾವ. ಹಾಗಾಗಿ
ತೃಪ್ತಿಯಾಗಿ ಬಂದದ ಭಾವದ ಕೈಯಲ್ಲಿ ಕೊಡುವ. ಅರ್ಪಿಸುವ ತೆರನಿದು. ಈ ರೀತಿ ಅರ್ಪಣೆ ಆಗಬೇಕು. ರೂಪ ರುಚಿ ತೃಪ್ತಿ ಅನುವನರಿದಡೆ ಪ್ರಸಾದಿಯಯ್ಯ. ಇಷ್ಟಾರ್ಪಿತಂ ಚ ರೂಪಿಣ ಪ್ರಾಣಾರ್ಪಿತಂ ಚ ರುಚಿಸ್ತಥಾ ತೃಪ್ತ್ಯಾರ್ಪಿತಂ ಚ ಸುಜ್ಞಾನಂ ಅರ್ಪಿತಂ ತ್ರಿವಿಧಾತ್ಮಕಂ. ನಿಂತೆಂಬುದಾಗಿ ರೂಪ ರುಚಿ ತೃಪ್ತಿಯ ಕೂಡಬಲ್ಲಡೆ ಭಕ್ತನಯ ಕೂಡಲ ಚನ್ನ ಸಂಗಮ ದೇವರಲ್ಲಿ. ಏನೇನು ಕಣ್ಣಿಗೆ ನಿಮಗ ರೂಪ ಬರ್ತದ ಆ ರೂಪವನ್ನ ಏನ್ ಮಾಡಿಬಿಡ್ಬೇಕು? ಕಾಯದ ಕೈಯಲ್ಲಿ ಕೊಡುವುದು. ರುಚಿ ಬಂದದ್ದ ಮನದ ಕೈಯಲ್ಲಿ ಕೊಡುವುದು. ಕಾಯ ನೋಡ್ರಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು. ಕಾಯ ಅಂದ್ರೆ ಸ್ಥೂಲ ಶರೀರ, ಮನ ಸೂಕ್ಷ್ಮ ಶರೀರ, ಭಾವ ಏನದ ಕಾರಣ ಶರೀರ. ಇವು ಮೂರು ಶರೀರಗಳಲ್ಲಿ ಕೊಡೋದಂತಂದ್ರೆ ಎಂಥದ್ದು ಕೊಡೋದು? ಕಾಯ ಅಂತಂದ ಕೂಡ್ಲೇನೆ, ಕಾಯ ಅಂದ್ರ ಸತ್ ಹೆಣದಕ್ಕೂ ಕಾಯ ಅಂತ. ಹೆಣದನು ಕಾಯ ಹೌದಲ್ಲ ಶರೀರ. ಜೀವಂತ ಶರೀರ ಏನಿರ್ಬೇಕು? ಸಜೀವ ಶರೀರ. ನಾವು ಶರೀರ ಅಂದ ಕೂಡಲೇ ಸಜೀವ ಶರೀರದ ಬಗ್ಗೆ ಮಾತಾಡ್ತೇವೆ, ಸತ್ ಹೆಣದ ಬಗ್ಗೆ ಮಾತಾಡ್ತೀವಿ. ಎದ್ರ ಬಗ್ಗೆ ಮಾತಾಡ್ತೀವ್ರಿ? ಸಜೀವ ಶರೀರದ ಬಗ್ಗೆ ಮಾತಾಡ್ತೀವಿ. ಅದಕ್ಕೆ ಸಜೀವ ಶರೀರದಲ್ಲಿ ನೀವು ಏನು ರೂಪಗಳು ಕಾಣ್ತಾವ ಅಂತಂದ್ರ ಕಾಯದ ಕೈಯಲ್ಲಿ ಕೊಡೋದಂದ್ರ ನಿಮಗ ಪಂಚ ಜ್ಞಾನೇಂದ್ರಿಯಗಳದವ, ಪಂಚ ಕರ್ಮೇಂದ್ರಿಯಗಳದವ. ಇವು ಏನ್ ಮಾಡ್ತಿರ್ತಾವ? ಈ ರೂಪಗಳನ್ನ ಅರಸ್ತಾ ಇರ್ತಾವ. ಅವು ಎಂತ ರೂಪಗಳನ್ನ ನೀವು ಕಾಯದ ಕೈಯಲ್ಲಿ ಕೊಡಬೇಕು. ಇಲ್ಲಿ ಭಾರಿ ಮಜಾದ ಏನ್ ಹೇಳಕತ್ತಾರ ಇವರು ಅಂತ ನಿಮಗೆ ತಿಳಿಯಂಗಿಲ್ಲಲ್ಲ. ಈಗ ಕಾಯದ ಕೈಯಲ್ಲಿ ಅಂದ್ರೆ ಎಂತ ರೂಪಗಳ ಕೊಡಬೇಕು, ಎಂತ ರೂಪಗಳು ಕೊಡಬಾರದು ಈ ಶರೀರಕ್ಕ ಅನ್ನೋಂಥದ್ದು ನಾವು ಶರಣ ಸ್ಥಳದೊಳಗ ಕಲಿತು ಶುದ್ಧವಾದ ಎಲ್ಲಿಗೆ ಹೋಗಿ ಮುಟ್ಬೇಕಂತ ಹೇಳ್ತಾನವ. ತೃಪ್ತಿ ಆಗ್ಬೇಕು ಅಂದ್ರ ಸಂತೋಷ ಆಗ್ಬೇಕು, ಸಂತೋಷ ಆಗಿರ್ಬೇಕು, ತೃಪ್ತಿ ಆಗ್ಬೇಕು. ಅಂತ ರೂಪಗಳನ್ನ ಕಾಯದ ಕೈಯಲ್ಲಿ ಕೊಡಬೇಕು. ಹೌದಾ? ತೃಪ್ತಿ ಅಂತ ಒಂದು ಶಬ್ದ ಬಳಸೆ ನಾವು. ನಿಮ್ಗೆ ಏನಾರ ಅತೃಪ್ತಿ ಆಗೋದು, ಚಿಂತೆ ಹಚ್ಚಂತದ್ದು, ದುಃಖ ಹಚ್ಚತ್ತದು ಅಂತ ಏನಾರ ಇದ್ದು ಅಂದ್ರೆ ಅದು ಕೊಡ್ಲಕ್ ಹೋಗ್ಬಾರ್ದು. ರುಚಿಗಳು ಅಂದ್ರೆ ನಿಮ್ಮ ಟೇಸ್ಟ್ಗಳದಾವ ಅಂತೇಳಿ ಏನು ಟೇಸ್ಟ್ ಅದಾವ ಆ ಟೇಸ್ಟ್ಗಳನ್ನ ಏನ್ ಮಾಡ್ಬೇಕಂತ ಮನದ ಕೈಯಲ್ಲಿ ಕೊಡಲ್ಲ. ಮನಸ್ಸಂತಂದ್ರೆ ಅದು ಮಹಾದೇವನ ಅರಿವೆ. ಅದು ಸಂಕಲ್ಪ ವಿಕಲ್ಪ ಮಾಡ್ತದಂತೇಳಿ ಮನಸ್ಸು ಅಂತ ಹೆಸರು ಇಟ್ಕೊಂಡವು. ಅದು ಮನಸ್ಸಿನೊಳಗಿಂದ ಸಂಕಲ್ಪ ವಿಕಲ್ಪ ತೆಗೆದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ಶರಣರ ಮನಸ್ಸ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶರಣನ ಕಾಯ ಏನದ? ಕೂಡಲ ಸಂಗಮ ದೇವರನ್ನ ಒಲಿಸ ಬಂದ ಪ್ರಸಾದ ಕಾಯ. ಇಲ್ಲಿ ದೊಡ್ಡವ್ರದ ಕಾಯ ಅದ, ಇದು ಅಂತಿಂತವ್ರದ ಕಾಯ ಅಲ್ಲ ಇದು. ಇವರು ಎಂಥ ರೂಪ ಎಂಥ ರುಚಿಗಳನ್ನ ಈ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಕೊಟ್ರೆ ಮುಂದೆ ಅವ್ರ ಕಾರಣ ಶರೀರ ಜ್ಞಾನ ಅಜ್ಞಾನ ಮೀರಿದಂತ ಒಂದು ಏನದ ಭಾವ ಅಂತ ಏನದಲ್ಲ, ಆ ಭಾವದೊಳಗೆ ಏನಾಗ್ತದಂತ ಅವರು ಸಂತೃಪ್ತವಾಗಿರ್ತಾರಂತ ಶರಣರು. ಅವರು ಅರ್ಪಿಸಿದ ರುಚಿಗಳು ಎಂಥವು? ಭಾವದಲ್ಲಿ ಸಂತೃಪ್ತಿ ಆಗಂತ ರುಚಿಗಳು, ಆನಂದ ಆಗಂತ ರುಚಿಗಳು, ಪ್ರಸನ್ನ ಆಗುವಂತ ರುಚಿಗಳು. ಅವರು ಕಾಯದಲ್ಲಿ ಗ್ರಹಿಸುವಂತ ರೂಪಗಳು ಅಂತಂದ್ರ ಜ್ಞಾನೇಂದ್ರಿಯಗಳ ಏನು ವಿಷಯಗಳದಾವ ಅವು ತಗೊಂಡ್ರೆ ಭಾವದಲ್ಲಿ ಸಂತೃಪ್ತಿ ಆಗಬೇಕು. ಅಂತ ರೂಪಗಳನ್ನು ಮಾತ್ರ ಅವರು ಸ್ವೀಕಾರ ಮಾಡ್ತಿರ್ತಾರೆ ಶರಣ ಸ್ಥಳದೊಳಗೆ.
ಈಗ ಸ್ಪಷ್ಟ ಆಯ್ತಾ? ಇದು ರೂಪ ಒಂದೇ, ನೀವು ಕೂಡಿ ತೃಪ್ತಿ ಆಗಲಿಲ್ಲ. ರುಚಿ ಒಂದೇ, ನೀವೇನು ಅನುಭವಿಸಿ ಅದು ತೃಪ್ತಿ ಆಗಲಿಲ್ಲ, ಇನ್ನಷ್ಟು ಬೇಕನ್ನಿಸ್ತು, ಅಥವಾ ಏನೋ ಕೆಟ್ಟ ಅಸಹ್ಯ ವಿಷಯಗಳನ್ನು ನಾ ಗ್ರಹಿಸಿಬಿಟ್ನಲ್ಲ ಅಂತೇಳಿ ಪಶ್ಚಾತ್ತಾಪ ಇತ್ತು, ಅವೆಲ್ಲ ಇಲ್ಲ. ಭಾರಿ ಪರ್ಫೆಕ್ಟ್ ಕೆಲಸ ಇವ್ರದ್ದು. ಏನ್ ಕೆಲಸ ಅಂದ್ರೆ ಎಲ್ಲಕ್ಕಿಂತ ಮುಖ್ಯ ಅಲ್ಲಿ ಭಾವದಲ್ಲಿ ತೃಪ್ತಿ ಆಗ್ಬೇಕು ಅಂಥದ್ದು. ನಮ್ಮ ಲಕ್ಷ್ಯ ಎಲ್ಲಿ? ಭಾವದಲ್ಲಿ ತೃಪ್ತಿ ಆಗುವಂತ ವಿಷಯಗಳನ್ನ ಗ್ರಹಿಸಬೇಕು. ಶರಣನಾದವನ ಕೆಲಸ ಇದೆ. ಹೆಂಗ್ ಮಾಡ್ತಾರೆ? ರೂಪ, ರುಚಿ, ತೃಪ್ತಿ ಮೂರು ಕಂಪಲ್ಸರಿ ಅದ. ಈ ಜಗತ್ತಿನೊಳಗ ಸ್ಥೂಲ ಶರೀರ ಬದುಕ್ತದ ಅಂತಂದ ಮೇಲೆ ಅದಕ್ಕೂ ನಾವು ಬದುಕಿಸ್ಬೇಕಾದ್ರೆ ಏನಾರ ಪದಾರ್ಥಗಳು ಹಾಕೇಬೇಕು. ಮತ್ತೆ ಅದಕ್ಕೆ ಏನವಪ್ಪ, ಇನ್ನ ಒಂದು ಸೂಕ್ಷ್ಮ ಶರೀರ ಬದುಕ್ಯದ ಈ ಜಗತ್ತಿನಾಗ ಅಂತಂದ್ರ ಅದಕ್ಕೂ ವಿಷಯಗಳ ಪದಾರ್ಥಗಳು ಹಾಕೇಬೇಕು. ಅವು ಇಲ್ಲ ಅಂತಂದ್ರ ಸುಮ್ಮ ಒಂದು ಬಟ್ಟೆ ತಗೊಂಡು ಕಣ್ಣಿಗೆ ಕಟ್ಟಿದ್ರೆ ನೋಡಮ್ಮ, ಒಂದ್ ತಾಸು ಕಟ್ಕೊಂಡು ಕುಂದ್ರಿ ಬರ್ತದ ನೋಡ, ಒಳಗೆ ಹೆಂಗಾತಿರ್ತದ. ಏನು ನೋಡ್ಲಾರ್ದ ಕಣ್ಣು ಮುಚ್ಕೊಂಡು ಒಂದು ಬಟ್ಟೆ ತಗೊಂಡು ಕಣ್ಣಿಗೆ ಕಟ್ಕೊಂಡು ಕೂತ್ ನೋಡ್ರಿ, ಅದಕ್ಕೆ ಬೇಕಾಗಿಲ್ಲ ಆಹಾರ. ಆಹಾರ ಬೇಕಾಗಿಲ್ರಿ ನಿಮ್ ಕಣ್ಣಿಗೆ. ಯಾರಾದ್ರೆ ಇಲ್ಲಲ್ಲ ಇಂದ ಲೈನ್ದಾಗ ಯಾರದಿರ ಇಲ್ಲ? ಏನು ಕೇಳಿ ಮಾತಾಡಲಾಗಿರಲ್ಲ. ಭಾವಕ್ಕೆ ಸೂಕ್ತವಾಗಿ ಅರ್ಪಿಸಿದಾಗ ತೃಪ್ತಿ ಆಗುತ್ತೆ. ಯಾವುದೇ ನಾವು ವಿಷಯ ಈಗ ಏನ್ ಕೇಳಕತ್ತೀನಿ? ಇಲ್ಲ, ಈಗ ಏನ್ ಕೇಳಕತ್ತೀನಿ, ಆಹಾರ ಬೇಕು. ಆಹಾರ ಇಲ್ಲಂದ್ರೆ ಮನಸ್ಸು ಸರಿಗಿರಲ್ಲ, ಆಹಾರ ಇಲ್ಲಂದ್ರೆ ಶರೀರ ಸರಿಗಿರಲ್ಲ. ಈ ಆಹಾರದ ವಿಷಯದಲ್ಲಿ ವಿಷಯಗಳ ಏನದವ, ಈಗ ಕಣ್ಣಿಗೆ ಒಂದು ಬಟ್ಟಿ ಕಟ್ಕೊಂಡು ಕುಂದಿರ್ರಿ ಒಂದು ತಾಸ, ಹೆಂಗಾಗ್ತದ ನೋಡ್ರಿ. ಕಣ್ಣಿಗೆ ಬಟ್ಟಿ ಕಟ್ಕೊಂಡ್ರಿ ಏನಾಗ್ತದ? ಹೊರಗಿನಷ್ಟು ಕಾಣಂಗಿಲ್ರಿ. ಅದು ನೋಡ್ಬೇಕಂತ ಕಾಣಂಗಿಲ್ಲಲ್ಲ, ನೋಡ್ಬೇಕಂತ ಒಳಗದು ಬಡದಾಡ್ತಿರ್ತದಿಲ್ಲ ಏನಾರ ಹೊರಗಿಂದ ದೃಶ್ಯ. ಒಂದ್ ತಾಸು ನಡೀತೈತ್ರಿ. ನಿಮ್ಮದು ನಡೀತದ, ನಮಗೊಂದು ತಾಸು ನಡೆಯಲ್ಲ. ಕುಂದರ್ಬಹುದು ಒಂದ್ ತಾಸು ಕಟ್ಕೊಂಡ್ರಿ. ನಿಮ್ಗ ಕಟ್ಕೊಂಡು ಕುಂತಿದ್ರ ಗೊತ್ತಾಗ್ತದ. ನಿಮಗ ಕಟ್ಕೊಂಡು ಕುಂತ್ರ ಗೊತ್ತಾಗ್ತದ. ಕಟ್ಟಿದ್ರೆ ನೋಡ್ಬೇಕಂಬ ತವಕ ಉತ್ಸಾಹ. ಯಾವ ಟೆಂಪೋದಾಗ ಹೇಳಕತ್ತೀನಿ ಅದು ನೋಡ್ರಿ. ಧ್ಯಾನ ಮಾಡ್ಲಕತ್ ಕುಂದ್ರದಲ್ಲ, ಸುಮ್ ನಾರ್ಮಲ್ ಆಗಿ ಟಿವಿ ನೋಡೋ ಟೈಮ್ನಾಗ ಕಣ್ಣು ಮುಚ್ಕೊಂಡು ಕಟ್ಕೊಂಡು ಕುಂದ್ರಿ. ಟಿವಿ ನೋಡ್ಬೇಕಂದಾಗ ಕಣ್ಣು ಕಟ್ಕೊಂಡು ಕುಂದ್ರಿ. ನಿಮ್ ಸಂಬಂಧಿಕರು ಬಂದಾಗ ಕಣ್ಣು ಕಟ್ಕೊಂಡು ಕುಂದ್ರಿ, ಅವಾಗ ಗೊತ್ತಾಗ್ತದೆ. ಅದು ಏನಾಗ್ತದ, ಆಹಾರ, ದೃಶ್ಯದ ಆಹಾರ ಬೇಕದಕ್ಕೆ. ದೃಶ್ಯದ ಆಹಾರ ಬೇಕು. ಆ ಆಹಾರ ಇರಲಿಲ್ಲ ಅಂತಂದ್ರೆ ಮನಸ್ಸು ಅತೃಪ್ತಿ ಆಗ್ತದ. ಹಂಗ ಈ ಇಂದ್ರಿಯಗಳಿಗೆ ಆಹಾರಗಳು ಇಲ್ಲ ಅಂದ್ರೆ ಅತೃಪ್ತಿ ಆಗ್ತದೆ. ಶರೀರಕ್ಕೆ ಅನ್ನ, ನೀರು, ಔಷಧಿ ಅವು ಏನೇನದ ಅವು ಇಲ್ಲ ಅಂತಂದ್ರೆ ಅದು ಅತೃಪ್ತಿ ಆಗ್ಬರ್ತಾವ. ಇಲ್ಲಿ ಏನಾಗಬೇಕಾಗ್ಯದ, ನಮಗ ಟಾರ್ಗೆಟು ಅನ್ನ, ನೀರಿನ ಆಹಾರ ವಿಷಯಗಳ ಒಂದು ಅವೇನ್ ರೂಪ ಏನ ಹೇಳಕತ್ತಾರಲ್ಲ, ರುಚಿ ಏನ್ ಹೇಳಕತ್ತಾರಲ್ಲ, ಇವು ನಾಮ ರೂಪ ರುಚಿಗಳು ಏನೇನದಾವಲ್ಲ, ಇವೆಲ್ಲನು ಏನಾಗ್ಬೇಕು ಲಾಸ್ಟಿಗೆ? ಅವು ನಮ್ಮ ಹತ್ರ ಬಂದು ಏನ್ ಕೊಡ್ಬೇಕವು? ಅವು ತಗೊಳ್ಳೋದ್ರಿಂದ ಏನಾಗ್ಬೇಕು ಲಾಸ್ಟಿಗೆ? ಟಾರ್ಗೆಟ್ ಏನು? ಏನೇ ಮಾಡಿದ್ರೆ ಆನಂದ ಆಗ್ಬೇಕ್ರಿ, ತೃಪ್ತಿ ಆಗ್ಬೇಕು. ಏನಾಗ್ಬೇಕು ಲಾಸ್ಟಿಗೆ?
ನೀವೆಲ್ಲ ಮಾಡೋದು ಎದಕ್ಕ? ಆನಂದಕ್ಕಾಗಿ ನಮ್ಗೆ ಎಲ್ಲಿ ಆನಂದ ಸಿಗುತ್ತೆ ಅಷ್ಟು ಹೋಗ್ತದ್ರಿ. ಅದೇ ಮತ್ತ ಆನಂದ ಆಗದು ಅಂತಂದ್ರೆ ಅದ್ರೊಳಗೆ ಸುಖ ಅಲ್ಲ, ದುಃಖ ಅಲ್ಲ. ದುಃಖ ಆದ್ರ ಬೇಡಪ್ಪ ಅನ್ನಿಸ್ತು, ಸುಖ ಆದ್ರ ಇನ್ನಕ್ಕೆ ಬೇಕಪ್ಪ ಅನ್ನಿಸ್ತು. ಇವೆರಡು ಮೀರಿದ ಆನಂದ. ಆ ಆನಂದ ಹೆಂಗದು ಅಂತಂದ್ರೆ ಅಲ್ಲಿ ಬೇಕು ಅನ್ನಿಸಂಗಿಲ್ಲ, ಸಾಕು ಅನ್ನಿಸಂಗಿಲ್ಲ. ಅಂಥದೊಂದು ತೃಪ್ತಿ ಈ ಜಗತ್ತಿನೊಳಗ ನಮ್ಮ ಬದುಕ ಹೆಂಗಿರ್ಬೇಕನ್ನೋದು ಹೇಳಕತ್ತಾರ ಇಲ್ಲಿ. ಶರಣ ಹೆಂಗಿರ್ತಾನಂತಂದ್ರ ಬೇಕು ಅನ್ನವಲ್ಲ, ಸಾಕು ಅನ್ಸವಲ್ಲ. ಅವ ಆನಂದ ಇರ್ತಾನ. ಏನಾದರೂ ಆಕ್ಟಿವಿಟೀಸ್ ಮಾಡಿದ್ರು ಅವನ ಆನಂದಕ್ಕೆ ಏನೂ ಕಡಿಮೆ ಇಲ್ಲ. ಅಲ್ಲಿ ಸುಖಕ್ಕೂ ಚಾನ್ಸ್ ಇಲ್ಲ, ದುಃಖಕ್ಕೂ ಚಾನ್ಸ್ ಇಲ್ಲ. ಸುಖ ಕಪಟ್ಟದ್ದು ಏನ್ ಮಾಡ್ತದ? ಬೇಕನ್ನಿಸ್ತದ ಇನ್ನೊಂದಿಷ್ಟು. ದುಃಖ ಕೊಟ್ಟಂದ್ರ ಬೇಸರ ಆಗ್ತದ, ಬೇಡಪ್ಪ ತೋಣಿ ಏನ್ ಮಾಡ್ತಾನ ಕಡೆ. ಈಗ ನೀವು ಇಲ್ಲಿ ಕುಂತದ್ದು ಸುಖ ದುಃಖ ಆಗಿದ್ದಕ್ಕೆ ಗೊತ್ತಿಲ್ಲ, ನಿಮಗೆ ಆನಂದ ಆಗ್ತದ ಕುಂದಿರ್ತೀರಿ. ಈ ವಚನ ಬಹಳ ಸರಳದ, ಸಣ್ಣ ವಚನ ಅದು, ಏನಿಲ್ಲ. ರೂಪಾಗಿ ಬಂದದ್ದು, ರುಚಿಯಾಗಿ ಬಂದದ್ದು. ಈ ಜಗತ್ತಿನ ಭೋಗಗಳು ಏನ್ ಮಾಡ್ತಾವ ಅವುಗಳನ್ನ ನಾವು ಏನ್ ಮಾಡ್ಬೇಕಂದ್ರ ಆನಂದಕ್ಕಾಗಿ ಅವುಗಳನ್ನ ನಾವು ಬಳಸ್ಕೋಬೇಕೆ ಹೊರತು ಸುಖ ದುಃಖಗಳಿಗೆ ಅಲ್ಲ. ಹಂಗ ಅವ ಶರಣ ಏನ್ ಮಾಡ್ತಾನ, ಇದ್ರೂ ಆನಂದ. ಕೆಲವೊಂದು ವಸ್ತುಗಳು ಇದ್ದಾಗ ಸುಖ, ಇಲ್ಲದಾಗ ದುಃಖ. ಕೆಲವೊಂದು ವಸ್ತುಗಳು ಇದ್ದಾಗ ದುಃಖ, ಆದಾಗ ಸುಖ. ಇವ ಏನ್ ಮಾಡ್ತಾನೆ ಶರಣ ಆದವನು? ಇದ್ದಾಗನು ಅಟ್ಟೆ ಆನಂದ ಇರ್ತಾನ, ಆದಾಗನು ಅಟ್ಟೆ ಆನಂದ ಇರ್ತಾನ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು ಈಗ? ಸಮಸ್ಥಿತಿ, ಚಿತ್ತ ಸಮಸ್ಯೆ, ದುಃಖ ಪಡಂಗಿಲ್ಲ. ಅದಕ್ಕೆ ಏನಾಗ್ತದ? ರೂಪ ರುಚಿ ತೃಪ್ತಿ ಎಲ್ಲ ಕೂಡ ಬಲ್ಲಾಡೆ, ಎಲ್ಲ ಕೂಡ ತೃಪ್ತವಾಗಿರ್ಬೇಕು, ಸ್ಯಾಟಿಸ್ಫೈಡ್ ಇರ್ಬೇಕು. ಡಿ ಬಸಣ ಅಂತಿದ್ದಿಲ್ಲ ನಮ್ಮಲ್ಲಿ. ಮುಂಜಾನೆ ಯೋಗ, ಸಾಯಂಕಾಲ 6 ಗಂಟೆಗೆ ಯೋಗ, ಮಧ್ಯಾಹ್ನ ಊಟ ಮಾಡಿ ಯಾವಾಗ ರೆಸ್ಟ್ ಮಾಡ್ತಿದ್ರೆ ಸಂಜೆ ಗಾರ್ಡನ್ದಾಗ ಕರ್ಕೊಂಡು ಎಲ್ಲರಿಗೂ ಹೇಳಿದ್ದು ಜೋರಾಗಿ ಹೇಳಿದ್ದು ಚಿಂತನ ಮಾಡಿಸೋದು, ಯೋಗ ಮಾಡಿಸೋದು, ಏನೆಲ್ಲ ಮಾಡ. ಮುಂಜಾನೆ ಯೋಗ ಮುಗಿಸಿ ನನ್ನ ಪ್ರವಚನ ಮುಗಿಸಿ ಮನೆಗೆ ಬಂದನ. ಹೆಂಡತಿ ಯಾಕೋ ತ್ರಾಸಾಗ್ಯದ ಆಟೋ ರಿಕ್ಷಾದಾಗ ಹೋಗೋದ್ರಾಗೆ ದಾರಿಗೆ ಜೀವ ಹೋಗ್ಬಿಡ್ತು. ಜೀವ ಆದ್ಮೇಲೆ ಏನ್ ಬಂಧು ಬಳಗ ಇಲ್ಲೇ ರಾಯಚೂರಾಗ ಇತ್ತು. ಎಲ್ಲ 3:30-4 ಗಂಟೆ ಅನ್ನೋದ್ರಾಗೆ ಎಲ್ಲರೂ ಸೇರಿ ಅದು ಯಾಕೆ ಇಟ್ಕೊಂಡು ಕುಂದ್ರಮ್ಮ ಅಂತೇಳಿ ಮುಗಿಸ್ಬಿಟ್ರು. ಎಲ್ಲಿ ದೂರ ಇಲ್ಲ, ಯಾರು ಎಲ್ಲರೂ ಇಲ್ಲೇ ಇದೀವಿ ಅಂತ. ಸಾಯಂಕಾಲ 6 ಗಂಟೆಗೆ ಗಾರ್ಡನ್ದಾಗ ಪ್ರವಚನದಾಗ ಪ್ರೆಸೆಂಟ್ ಅದ್ರ ಅವರು. ಎಂತ ಚಿತ್ತ ಸಮತೆ ಇರ್ಬೇಕು. ಎಲ್ಲರೂ ಪರೇಶಾನ್ ಆಗ್ಬಿಟ್ರು. ಅಂದ್ರೆ ಅವ್ರ ಹೆಂಡತಿ ಮೇಲೆ ಪ್ರೀತಿ ಇಲ್ಲೇನು, ಬೇಕಾದಷ್ಟು ಸರ್ವಿಸ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಬಟ್ ಅವ್ರು ನಾರ್ಮಲ್ ಆಗಿ ತಗೋತಾರ. ಅವರು ಕೊರಗು ಕೊರತೆಗಳು ಇಲ್ಲದಂತ ಜೀವನ. ತಾನೇ ಸ್ವತಃ ಬದುಕಿದ್ರು ಅವನಿಗೆ ಸುಖ ಇಲ್ಲ, ಸತ್ತರ ದುಃಖ ಇಲ್ಲ. ಆ ರೀತಿಯಾದಂತ ಒಂದು ಸ್ಥಿತಿ ಕಲ್ಪಿಸ್ತದೆ ಅದು. ಅದು ಪ್ರಸಾದ. ಎಂಥದ್ದು? ಪ್ರಸಾದ ಲಿಂಗ. ಪ್ರಸಾದ ಲಿಂಗ ಅಂತಂದ್ರ ಏನೇನು ಘಟನೆಗಳಾಗ್ತಾವ ಎಲ್ಲ ಯಾರ ಪ್ರಸಾದ? ಭೌತಿಕ ಬದುಕಿನೊಳಗೆ ಉಂಟಾಗುವ ಘಟನೆಗಳಿಗೆಲ್ಲ ಯಾರ ಪ್ರಸಾದ? ಈಶ್ವರ ಪ್ರಸಾದ. ನಡೆದಿರ್ತಾವೆಲ್ಲ ಅದೇ ಪ್ರಸಾದ ಲಿಂಗ. ಪ್ರಸಾದ ಎಲ್ಲ ಅವಂದೇ ಪ್ರಸಾದಪ್ಪ, ಎಲ್ಲ ಅವಂದೇ ಪ್ರಸಾದಪ್ಪ. ನೀವು ನೈವೇದ್ಯ ಮಾಡಿರ್ತೀರಿ, ನಿಮ್ಮ ಕರ್ಮಗಳು, ಅವುಗಳನ್ನು ಸ್ವೀಕಾರ ಮಾಡಿ ಅವ ನಿಮಗೆ ಏನು ಫಲ ಕೊಡಬೇಕು ಕೊಟ್ಟಿರ್ತಾನ, ಅದೆಲ್ಲ ಈಶ್ವರ ಪ್ರಸಾದ. ಕರ್ಮ ಯಾರ್ದು? ಜೀವನದು. ಜೀವನ ಕರ್ಮ ನೈವೇದ್ಯ ಮಾಡಿರ್ತಾನ,
ಆ ನೈವೇದ್ಯವನ್ನ ಈಶ್ವರ ಸ್ವೀಕಾರ ಮಾಡಿ ಅದರ ಫಲ ಪ್ರಸಾದ ರೂಪದಲ್ಲಿ ಕೊಟ್ಟಿರ್ತಾನೆ. ಅದಕ್ಕೆ ಅವನು ಪ್ರಸಾದ ಅಂತ ತಿಳ್ಕೊಳ್ಳಾರ್ದ ನಾವೇನ್ ಮಾಡಿಬಿಟ್ಟಿವಿ, ನಾವೇ ಏನೋ ಸಂಕಲ್ಪ ಮಾಡಿ, ನಾವೇ ಏನೋ ವಿಕಲ್ಪ ಮಾಡಿ, ನಮ್ಮ ಸಂಕಲ್ಪಗಳು ಈಡೇರಲಿಲ್ಲ ಅಂತೇಳಿ ದುಃಖಪಟ್ಟು ಏನೇನೋ ಮಾಡ್ಕೊತಿರ್ತೀವಿ. ಎಲ್ಲ ಸೂಕ್ತವಲ್ಲದ ಇವನ ಸಂಕಲ್ಪಗಳು ಕೆಲವೊಂದು ಸರಿ ಆದ್ರೆ ಖುಷಿ ಪಡ್ತಾನ, ಸರಿ ಆಗಲಿಲ್ಲ ಅಂತಂದ್ರೆ ದುಃಖ ಪಡ್ತಾನ. ಇವನಿಗೆ ಸಂಕಲ್ಪ ಮಾಡುವಂತ ಒಂದೇ ಒಂದು ಸಂಕಲ್ಪ, ಅವನ ಸಂಕಲ್ಪ ಒಂದೇ ಇರ್ಬೇಕು. ಎಲ್ಲ ಸಂಕಲ್ಪಗಳು ಬಿಟ್ಟು ಒಂದೇ ಸಂಕಲ್ಪ. ಈ ಜೀವ ಒಂದು ಸಂಕಲ್ಪ ಬಿಟ್ಟು ಉಳಿದು ಎಲ್ಲ ಸಂಕಲ್ಪ ಮಾಡ್ತಾನಲ್ಲ, ಅವ ಇನ್ನ ಪ್ರಾಣಿ ಲೆಕ್ಕದಾಗದನ, ಬುದ್ಧಿಗೇಡದನ ಅಂತ ತಿಳ್ಕೋಬೇಕು. ಮನುಷ್ಯ ರೂಪ ತಗೊಂಡನ, ಆಕಾರದಾಗ ಮನುಷ್ಯ ಅದನ, ಆಚಾರದೊಳಗೆ ಇನ್ನ ಏನಾಗಿಲ್ಲ, ಮನುಷ್ಯ ಆಗಿಲ್ಲ ಅಂತ ತಿಳ್ಕೋಬೇಕು. ನೀನು ಇರಿಸಿದಂತೆ ಇರುವೆನಯ್ಯ, ನೀನು ನುಡಿಸಿದಂತೆ ನುಡಿವೆನಯ್ಯ, ನೀನು ನಡೆಸಿದಂತೆ ನಡೆವೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಈ ಒಂದು ಸಂಕಲ್ಪ ಎದ್ರಾಗ, ಈ ಭೌತಿಕ ಬದುಕಿನೊಳಗೆ. ಇದ್ರೊಳಗೆ ನೀವು ಏನೇನು ಚೇಂಜ್ ಮಾಡ್ಲಕ್ ಆಗಂಗೆ ಇಲ್ಲ. ಇದ್ರೊಳಗೆ ಏನು ವ್ಯತ್ಯಾಸ ಮಾಡ್ಲಕ್ ಆಗಂಗಿಲ್ಲ ನಿಮಗ. ಈ ಭೌತಿಕ ಬದುಕಿನೊಳಗ ಏನು ವ್ಯತ್ಯಾಸ ಮಾಡ್ಲಕ್ ಆಗಂಗಿಲ್ಲ. ನಿಮ್ಮೊಳಗೆ ಪ್ರಯತ್ನ ಮಾಡುವಂತ ಒಂದು ಸ್ವಭಾವ ಅದ. ಬಂದದ್ದು ಭೋಗಿಸಂತದ್ದು ಒಂದು ಕಂಡೀಷನ್ ಅದ ಲೈಫಿಗೆ. ಇನ್ನ ಒಂದೇನದ, ವ್ಯತ್ಯಾಸ ಮಾಡುವಂತ ಒಂದು ಸ್ವಭಾವ ಏನ್ ಆದಲ್ಲ, ಮತ್ತು ಪ್ರಯತ್ನ ಅಂತ ಮನುಷ್ಯಂದಿರ್ತದಲ್ರಿ, ಅದರಲ್ಲಿ ಅದಕ್ಕೆ ಉಪಯೋಗ ಆಗ್ತದ. ಎಲ್ಲ ಪರಮಾತ್ಮ ಇಟ್ಟಂಗಿಟ್ಟು, ಪರಮಾತ್ಮ ನುಡಿಸಿದಂಗೆ ನುಡಿಸಿ, ಪರಮಾತ್ಮ ನಡೆಸಿದಂಗೆ ನಡೆಸಿ, ಮನುಷ್ಯನ ಪ್ರಯತ್ನ ಎದಕ್ಕೆ ಉಪಯೋಗ ಆಗ್ತದ ಅಂದ್ರ ಅದು ಮೋಕ್ಷಕ್ಕೆ ಉಪಯೋಗ ಆಗ್ತದ. ಪ್ರಯತ್ನ ಇಲ್ಲದೆ ಮೋಕ್ಷ ಪ್ರಾಪ್ತಿ ಆಗಂಗಿಲ್ಲ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧಿಸಿ ವಿವೇಕಿಯಾಗಿ ವಿರಾಗಿಯಾಗಿ ಸಾಧನಾ ಚತುಷ್ಟಯಗಳನ್ನು ಮಾಡಿ ಮುಮುಕ್ಷು ಆಗಿ ಗುರುಲಿಂಗ ಜಂಗಮರ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ತತ್ವ ಪದಾರ್ಥ ಶೋಧನದೊಳಗ ತೊಡಗಿ ತಾನೇ ಬ್ರಹ್ಮ ಸ್ವರೂಪ, ತಾನೇ ಪರಶಿವ ಸ್ವರೂಪ ಆಗುವಂತ ಒಂದು ಸಾಧನ ಇದಲ್ಲ, ನಿಮ್ಮೊಳಗ ಪ್ರಯತ್ನ ಮಾಡ್ತಿರಲ್ಲ, ಆ ಪ್ರಯತ್ನದಲ್ಲಿ ಈ ಕೆಲಸ ನಡೀತದ. ಭೋಗದಲ್ಲಿ ಅದು ಏನ್ ನಡಿಬೇಕು ಅದೇ ನಡೀತದ. ನೀವು ಅಲ್ಲ ಅಂತ ಬಿಟ್ಟು ಹಿಮಾಲಯಕ್ಕೆ ಹೋದ್ರೂ ಲೌಕಿಕ ಭೋಗ ನಿಮ್ಮ ಬೆನ್ನತ್ತಿ ಬರ್ತದೆ. ನಿನ್ನ ಭೋಗ ಆ ಭೋಗದಲ್ಲಿ, ಜ್ಞಾನಿಯ ಭೋಗದಲ್ಲಿ ಇರುವ ವ್ಯತ್ಯಾಸ ಅಜ್ಞಾನಿಯ ಭೋಗದಲ್ಲಿ ಇರುವ ವ್ಯತ್ಯಾಸ ಏನು? ಅಜ್ಞಾನಿಗೆ ಅದ ಭೋಗ ಸತ್ಯ ಅಂತ ತಿಳ್ಕೊತಾನ, ಸುಜ್ಞಾನಿ ಅಂತ ತಿಳ್ಕೊತಾನ ಅದು ಭೋಗ ಮಿಥ್ಯಾ ಅಂತ ತಿಳ್ಕೊತಾನ. ಅದು ಮಿಥ್ಯಾ ಅಂತ ತಿಳ್ಕೊಂಡ ಮೇಲೆ ಅದ್ರಾಗ ಸುಖ ದುಃಖ ಇವ ಅರಸುವುದಿಲ್ಲ, ಭಾವ ಅಭಾವಗಳನ್ನು ಅರಸುವುದಿಲ್ಲ. ಜ್ಞಾನಿಯಾದವನು, ಅಜ್ಞಾನಿಯಾದವನು ಅಲ್ಲಿ ಸುಖ ದುಃಖಗಳನ್ನು ಅರಸಿ, ಅಲ್ಲಿ ಭಾವ ಅಭಾವಗಳನ್ನು ಅನುಭವಿಸಿ, ಭಾವ ಇದ್ದಾಗ ಅವೆಲ್ಲ ಇದ್ದಾಗ ಏನಾಗ್ತಾನ, ಸುಖ ಅನುಭವಿಸ್ತಾನ, ಇಲ್ಲದಾಗ ಕೊರತೆ ಅನುಭವಿಸ್ತಾನ. ಹೀಗಾಗಿ ಭಾವ ಅಭಾವ ಮತ್ತೆ ಸುಖ ದುಃಖಗಳನ್ನು ಅರಸಿ ಏನ್ ಮಾಡಬೇಕು? ನಮ್ಮ ಜೀವನ ಅತೃಪ್ತಿ ಮಾಡ್ಕೋಬೇಕು. ಸುಖ ದುಃಖಗಳನ್ನು ಅರಸದೆ, ಭಾವ ಅಭಾವಗಳನ್ನು ಅನುಭವಿಸದೆ ಏನ್ ಮಾಡಬೇಕು?
ಏನ್ ಮಾಡ್ಬೇಕು? ಆನಂದವಾಗಿರ್ಬೇಕು, ಸಂತೃಪ್ತವಾಗಿರ್ಬೇಕು. ಅದಕ್ಕೆ ರೂಪ ರುಚಿ ತೃಪ್ತಿಯ ಕೂಡಬಲ್ಲಡೆ. ಭಕ್ತ ಅಂದ್ರೆ ಎಂತ ಭಕ್ತ? ಜ್ಞಾನಿ ಭಕ್ತದನೋ ಶರಣ ಅಂತಂದ್ರ ಅಂತ ಇಂತ ಬರೇ ಯಾವ್ದಾರ ತಿರುಪತಿಗೆ ಹೋಗಿ ತಲೆ ಬೋಳ್ಸ್ಕೊಂಡು ಬರೋ ಭಕ್ತ ಅಲ್ಲ ಅವನ ಬಳಿ ಕರ್ಮನೂ ಅದ, ಉಪಾಸನೆನೂ ಅದ. ಶರಣ ಹೆಂಗದನಂತಂದ್ರೆ ಶರಣ ಹೆಂಗದನ? ಅವೇನ್ ಮುತ್ತೈದೆ ಲಕ್ಷಣಗಳಿರ್ತಾವಲ್ಲ, ತಾಳಿ ಬಳಿ ಕಾಲುಂಗ್ರ ಮೂಗ್ಬಟ್ಟ, ಮತ್ತೇನು ಬಳಿ ತಾಳಿ ಕಾಲುಂಗ್ರ ಮೂಗ್ಬಟ್ಟ, ಮತ್ತೇನ್ ಹಾಕೊಂಡಿರ್ತಾವ? ಮುತ್ತೈದೆ ಕೊಂಕಮ ಇಷ್ಟೆಲ್ಲ ಹಾಕೊಂಡಳ ಭಾರತೀಯ ನಾರಿ. ನಿನ್ನೆ ನೋಡಿರಿಲ್ಲ ಗ್ರೂಪ್ನಾಗ ಒಬ್ಬಾಕಿ ಭಾರತೀಯ ನಾರಿ ಫೋಟೋ ಹಾಕಿ ಹೆಂಗಿರ್ತಾಳೆ? ಎಂತ ಬೆಳಕದಾಕಿ ಬಲ್ಲಿ ನೋಡಿದ್ರೆ ನೋಡಿರಿ, ಇನ್ನ ನೋಡ್ಬೇಕನ್ನಂತ ಬೆಳಕಿರಂತ ಒಂದು ನಾರಿ ಫೋಟೋ. ಒಳ್ಳೆ ಹೊಲಕ್ಕೆ ಹೋಗಿ ಬೆವತ್ ಬಂದವ್ರಂಗಿರ್ತಾವ ಮಾರಿಗಳು ಒಂದೊಂದು. ಹೆಂಗಿರ್ಬೇಕಂದ್ರೆ ಹೆಂಗಿರ್ಬೇಕು, ನೋಡಿದ್ರೆ ಆನಂದ, ರತ್ನ ರತ್ನ ಇದ್ದಂಗಿರ್ಬೇಕು. ಹಂಗ ಇದ್ದು ಬಗಲಾಗ ಒಂದು ಕೂಸು ಹೊತ್ಕೊಂಡು ನಿಂತಾಳ. ಅಕ್ಕಿ ಬಗಲಾಗ ಒಂದು ಕೂಸು ಹಿಡ್ಕೊಂಡು ನಿಂತಾಳ ಸಂತೃಪ್ತವಾಗಿ ಆನಂದವಾಗಿ ಅದಳ. ಅಕ್ಕಿಗೆ ನೀವು ಮದುವೆ ಆಗ್ಯದೇನಂತ ಕೇಳ್ತೀರ? ಆಕೆ ಬಾಗಿಲಾಗ ಎತ್ಕೊಂಡು ನಿಂತ ಕೂಸು ಇದು ನಿನ್ನ ಗಂಡಿಂದೆ ಅಂತ ಕೇಳ್ತೀರ? ಹೆಂಗ ಅದನ್ನಕ್ಕೆ ಎತ್ತು ಎಲ್ಲ ಅಷ್ಟು ಇದ್ದಕ್ಕೆ ಮದುವೆ ಆದಕ್ಕೆ ಸಂಸಾರ ಮಾಡಿ ಮಕ್ಕಳ ಹರದಕ್ಕೆ ಆಕೆಗೆ ಈ ಪ್ರಶ್ನೆ ಕೇಳೋದು ಬರ್ತದ? ಇಲ್ಲಿ ಶರಣ ಸಂತೃಪ್ತವಾದ ಶರಣಗ ಹೋಗಿ, ಅಪ್ಪ ನಿನಗೆ ನಿರ್ಮಲ ಚಿತ್ತ ಗೊತ್ತೇನು, ನಿಶ್ಚಲ ಚಿತ್ತ ಗೊತ್ತೇನು, ನಿಷ್ಕಾಮ ಕರ್ಮ ಉಪಾಸನೆ ಮಾಡಿದೇನು, ಮತ್ತೆ ನೀವು ವಿವೇಕಿಗೆ ಅದೆಯಾ, ಅವಿವೇಕಿ ಅದೆಯಾ, ವಿರಾಗಿ ಅದೆಯಾ, ರಾಗಿ ಅದೆಯಾ, ಶಮ ಧಮ ಇವೇನರಿ ನಿನಗೆ ಗೊತ್ತೇನಂತೇಳಿ ಒಂದು ಮಹಾಶರಣ ಮಹಾಭಕ್ತ ಪ್ರಸಾದ ಲಿಂಗ ಸ್ಥಳದಲ್ಲಿರುವಂತ ಶರಣಗ ಅವೆಲ್ಲ ಮಾಡೇ ಮುಂದೆ ಬಂದಿರ್ತಾನ ಇಲ್ಲ? ಅವನು ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ ಮಕ್ಕಳು ಹಳೆದಿರ್ತಾಳ ಆಕಿಗೆ ಹಂಗೆ ಪ್ರಶ್ನೆ ಕೇಳಕ್ ಬರ್ತದ? ಅವನ ಬಲ್ಲಿ ಏನು ಜ್ಞಾನ ಇಲ್ಲ, ಅವನ ಬಲ್ಲಿ ಏನು ಕರ್ಮ ಇಲ್ಲ, ಅವನ ಬಲ್ಲಿ ಏನು ಉಪಾಸನೆ ಇಲ್ಲ, ಅವನ ಬಲ್ಲಿ ಏನು ಸ್ವಾನುಭಾವ ಇಲ್ಲ, ಅವನ ಬಲ್ಲಿ ಏನಿಲ್ಲ. ಏನೆಲ್ಲ ಇದ್ದುದಕ್ಕೆ ಏನಾಗ್ಯದ? ಸಂತೃಪ್ತದನು. ಯೋಗದೊಳಗೂ ಪರ್ಫೆಕ್ಟ್ ಅದನ್ನು, ಶಿವಯೋಗಿ ಅದನು, ಕರ್ಮದಾಗನು ಪರ್ಫೆಕ್ಟ್ ಅದನ್ನು. ಎಂಟೈರ್ ಅವನ ಶರೀರ ಸತ್ಕಾರ್ಯಗಳಲ್ಲಿ ನಿರತ ಮಾಡಿಬಿಟ್ಟ. ನಾವು ಜ್ಞಾನದೊಳಗೂ ಪರ್ಫೆಕ್ಟ್ ಅದನು. ಅತ್ತ ನೋಡಿದಡತ್ತ ನೀನೇ ದೇವ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಲಾಗಲ್ಲ, ಎಲ್ಲ ಕಡೆ ನೀನೇ ಅದೆಯೋ ಪರಮಾತ್ಮ. ಈ ತರ ಅಂತ ಒಂದು ಎಲ್ಲಾ ಕಡೆ ಇರೋ ದೇವ್ರ ಎಲ್ಲರೇ ಅದನೇನೋ ನನ್ನಲ್ಲಿ ಬಂದು ಚುಳುಕಾದಿರಯ್ಯ. ಇದೊಂದು 3.5 ಮೊಳ ಶರೀರದಾಗ ಬಂದು ಸಣ್ಣದಾಗಿ ಕೂತಿದ್ದೀನಿ ನೀನು. ಅಂತ ಒಂದು ಅದ್ಭುತವಾದಂತ ಚೇತನ ನೀನಪ್ಪ. ಆ ತರ ನಮ್ದು ಭಾವ ವಿಕಾಸ ಆಗ್ಬೇಕು. ವಿಕಾಸ ಆಗಿ ಎಲ್ಲದರ ಜೊತೆಗೆ ಸಾಮರಸ್ಯವನ್ನ ಕಾಣಬೇಕು. ಇದು ವಚನ ಏನದಂದ್ರ 2 ಸಾಲದ ಅಷ್ಟೇ. ಅದರ ಚಿಂತನೆ ಮಾಡುವುದಕ್ಕ ನಾವು ಮಾಡಿದ ಪ್ರತಿಯೊಂದು ಕ್ಷಣದ ಚಟುವಟಿಕೆಗಳು ಇವು ನಮಗೆ ತೃಪ್ತಿ ತಂದಿವೆಯೋ ಇಲ್ಲವೋ ಟೆಸ್ಟ್ ಮಾಡ್ಬೇಕು. ಸಾರ್ಥಕ ಆಗ್ಯವೋ ಇಲ್ಲೋ, ನಾನು ಆಡಿದ ಮಾತು ಸಾರ್ಥಕವೋ ಇಲ್ಲ, ನಾ ಮಾಡ್ತಾ ಇರುವ ಕೆಲಸ, ಅನುಭವಿಸುತ್ತಿರುವ ಭೋಗ ಇವು ಸಾರ್ಥಕ ಆಗ್ಯವೋ ಇಲ್ಲೋ, ನನ್ನ ಆಲೋಚನೆಗಳು ಸಾರ್ಥಕತೆ ಕಡಿಯದವೋ ಅಸಾರ್ಥಕತೆಯ ಕಡಿಗದವೋ, ಹೆಂಗೆ ನೋಡ್ಕೋಬೇಕ ಬೇಡ? ಚೆಕ್ ಲಿಸ್ಟ್ ಮಾಡ್ತಿರಲ್ಲ, ಚೆಕ್ ಮಾಡ್ತಿರಲ್ಲ. ಹೆಂಗಿದು ಚಂದದ ವಚನ. ವಚನ ಸಣ್ಣದು, ಅರ್ಥ ಬಹಳ ದೊಡ್ಡದು, ಬಹಳ ದೊಡ್ಡ ಅರ್ಥ.
ಸ್ವಲ್ಪ ಸಮಯ ಸಿಕ್ಕರೆ ಇನ್ನೂ ದೊಡ್ಡ ಪ್ರಮಾಣದಾಗ ಅದು ವಿಶ್ಲೇಷಣೆ ಮಾಡಬಹುದಿತ್ತು. ಸಮಯ ಕಡಿಮೆ ಇದ್ದದ್ದಕ್ಕೆ ನಾವೇನು ಮಾಡ್ತೀವಿ, ಅದರ ವಿಶ್ಲೇಷಣೆ ಮಟಕಗೊಳಿಸಿ ವಿಚಾರ ಸಾಗರಕ್ಕೆ ಹೋಗಿ 5 ನಿಮಿಷದೊಳಗೆ ಏನು ಮಾಡಮು, ಒಂದು ಪೀಠಿಕೆ ಹಾಕಮ್. ಅದಕ್ಕೆ 236ನೇ ವಿಷಯಾಂಕಕ್ಕೆ 236ನೇ ವಿಷಯಾಂಕ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲ ದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರದ ಒಂದು ವಿಷಯಾಂಕ 236. ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ತಿಯವರ ಕೃತಿ. ಈ 36ನೇ ವಿಷಯಾಂಕ ವೇದಗಳು, ಗುರುಗಳು ಹಾಗೂ ಸಂಸಾರ ದುಃಖ ಇವೆಲ್ಲ ವ್ಯಾವಹಾರಿಕ ಸತ್ತ ಇರುತ್ತವೆ. ಆದ್ದರಿಂದ ಭವದುಃಖ ಆ ಒಂದು ವ್ಯಾವಹಾರಿಕ ಸತ್ತವನ್ನು ವ್ಯಾವಹಾರಿಕ ಸತ್ತದಿಂದಲೇ ನಾಶವಾಗುತ್ತದೆ, ಸಂಭವಿಸುತ್ತದೆ. ವೇದಗಳು 3 ಐಟಮ್ ಕೊಟ್ಟರು. ವೇದಗಳು ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಅಲ್ಲ. ಹೆಂಗದ? ಗುರುಗಳು ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಅಲ್ಲ. ಮತ್ತೆ ಸಂಸಾರ ದುಃಖ ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಅಲ್ಲ. ಹೌದಲ್ರಿ? ಇಷ್ಟೆಲ್ಲ ತಿಳ್ಕೋಬೇಕು. ಪಾರಮಾರ್ಥಿಕ ಸತ್ತ ಅಲ್ಲವು. ಇದೆಲ್ಲ ಎಲ್ಲಿ ನಡೆದದು? ವ್ಯಾವಹಾರಿಕ ಸತ್ತದಾಗ ನಡೆದದು. ಪಾರಮಾರ್ಥಿಕ ಸತ್ತದಾಗ ಯಾವ ವ್ಯವಹಾರ ಇಲ್ಲ ಅಲ್ಲಿ. ಆದ್ದರಿಂದ ಅವು ವ್ಯಾವಹಾರಿಕ ಸತ್ತದಿಂದ ವ್ಯಾವಹಾರಿಕ ಸತ್ತವನ್ನೇ ನಷ್ಟ ಮಾಡ್ಕೊಳ್ಳಕ್ ಸಾಧ್ಯ ಅದ ಅನ್ನೋಂಥ ವಿಚಾರ ಹೇಳಿ, ಹ್ಯಾಂಗಿದು ಅಂತ ಹೇಳಬೇಕು. ಹಿಂದೆ ವಾದ ಮಾಡಿದ್ದು ನೆನಪಿಸಿಕೊಳ್ಳಬೇಕು. ಹಿಂದೆ ವಾದ ಮಾಡಿದ್ದು ಏನಂತನ ಶಿಷ್ಯ, ಒಂದು ವೇಳೆ ವೇದಗಳನ್ನ ಗುರುಗಳನ್ನ ಮಿಥ್ಯಾ ಅಂತ ಅಂದ್ರೆ ಅವರ ಉಪದೇಶದಿಂದ ಸತ್ಯದ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವುದಿಲ್ಲ. ಗುರುಗಳು ಮಿಥ್ಯ, ಗುರುಗಳು ವೇದಗಳು ಮಿಥ್ಯ ಅಂದ್ರೆ ಅವು ಕೊಡುವ ಜ್ಞಾನ ಅದು ಸತ್ಯವಾಗಿ ಅಪರೋಕ್ಷ ಆಗುವುದಿಲ್ಲ. ಸಂಸಾರ ದುಃಖ ನಿವೃತ್ತಿ ಆಗುವುದಿಲ್ಲ. ಸುಳ್ಳು ಗುರುಗಳು ಸುಳ್ಳು ವೇದಗಳಿಂದ ಸಂಸಾರ ದುಃಖ ಹೆಂಗೆ ನಿವೃತ್ತಿ ಆಗ್ತದ್ರಿ ಅಂದಾಗ, ಒಂದು ವೇಳೆ ವೇದ ಗುರುಗಳನ್ನ ಮಿಥ್ಯಾ ಅಂತ ಅಂದ್ರೆ ಎರಡನೇ ಸಮಸ್ಯೆ, ಅವು ಮಿಥ್ಯಾ ಅಂತಂದ್ರೆ ಒಂದು ಸಮಸ್ಯೆ ಏನಾಗ್ತದ? ಒಂದನೇ ಸಮಸ್ಯೆದೊಳಗ ಎ ಮತ್ತು ಬಿ 2 ಪಾಯಿಂಟ್. ನೀವು ವೇದ ಮತ್ತು ಗುರುಗಳನ್ನ ಮಿಥ್ಯಾ ಅಂತ ಅಂದ್ರೆ ಸತ್ಯವಾದ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವುದಿಲ್ಲ, ಒಂದನೇ ಪಾಯಿಂಟ್. ಮತ್ತೆ ಎರಡನೇ ಪಾಯಿಂಟ್ ಏನು? ಸತ್ಯ ವಸ್ತು ಒಂದೇ ಆದ, ಅದರಂತ ಇನ್ನೊಂದು ವಸ್ತು ಇಲ್ಲ ಅಂತ ಹೇಳಿದ ಮೇಲೆ ಬ್ರಹ್ಮ ಎನ್ನುವುದು ಸತ್ಯ ವಸ್ತು. ಬ್ರಹ್ಮ ಎನ್ನುವುದು ಸತ್ಯ ವಸ್ತು. ಮತ್ತೆ ಆ ಒಂದೇ ಒಂದು ವಸ್ತು ಅದಂದ್ಮೇಲೆ ಅದರ ಬಾಗ್ಲಾಗ ಗುರು ಅಂತೇಳಿ ಇನ್ನೂ ಒಂದು ಸತ್ಯ ವಸ್ತು, ಶಾಸ್ತ್ರ ಅಂತ ಇನ್ನೂ ಒಂದು ಸತ್ಯ ವಸ್ತು, ಈ ರೀತಿ ತಂದಿಟ್ರೆ ಮೂರು ಸತ್ಯ ವಸ್ತುಗಳಾದವು ಅಂತ ಅಂದ್ರೆ ಅಲ್ಲಿ ಏನ್ ಬರ್ತದೆ ಅಂದ್ರೆ ದ್ವೈತಾಪತ್ತಿ ದೋಷ, ಅಂದ್ರೆ ಅನೇಕ ಸತ್ಯಗಳು ಅಂತ ಹೇಳಿದಂಗೆ ಆಗ್ತದ.
ಅಂದ್ರೆ ಅದ್ವೈತಕ್ಕೆ ಹಾನಿ. ಅವ ಬ್ರಹ್ಮ ಒಬ್ಬನೇ ಅದನ ಅಂತೇಳಿ ನಾವೇನ್ ಹೇಳಿವಲ್ಲ, ಏಕಂ ಏವಂ ಅದ್ವೈತಂ ಬ್ರಹ್ಮ, ಹೌದಿಲ್ರಿ? ಅದ್ವೈತಕ್ಕೆ ಹಾನಿ. ಹೆಂಗ? ಏಕಂ ಏವಂ ಅದ್ವೈತಂ ಬ್ರಹ್ಮ ಅಂದ್ರೆ ಅದ್ವೈತಕ್ಕೆ ಹಾನಿ. ತಿಳಿತಾ? ನೀವು ಗುರು ಮತ್ತು ವೇದಗಳು ಸತ್ಯ ಅಂದ್ರೆ ಏನಾಗ್ತದ? 2 ಪಾಯಿಂಟ್ ನಿಮ್ ಬಾಯಿನಿಂದ ಹೇಳ್ಬೇಕು. ಸತ್ಯ ಅಂತಂದ್ರೆ ಅದ್ವೈತಕ್ಕೆ ಹಾನಿ ಬರ್ತದೆ. 3 ಸತ್ಯಗಳಾಗ್ತಾವ. ನೀಟಾಗಿ ಹೇಳ್ರಿ. ಫಸ್ಟ್ ಪಾಯಿಂಟ್ ಏನ್ ಹೇಳಿ? ಫಸ್ಟ್ ಪಾಯಿಂಟ್ ಏನ್? ಗುರು ಶಾಸ್ತ್ರಗಳು ಮಿಥ್ಯಾ ಅಂತಂದ್ರ ಮಿಥ್ಯಾದಿಂದ ಸತ್ಯವನ್ನು ಅರಿಯಾಕ ಸಾಧ್ಯ ಆಗುದಿಲ್ಲ. ಸತ್ಯದ ಅಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ಸಂಸಾರ ದುಃಖ ನಿವೃತ್ತಿ ಆಗುವುದಿಲ್ಲ. ಸತ್ಯದ ಅಪರೋಕ್ಷ ಜ್ಞಾನ ಉಂಟಾಗ್ಲಿಲ್ಲ ಅಂದ್ರೆ ಸಂಸಾರ ದುಃಖ ನಿವೃತ್ತಿ ಆಗಂಗಿಲ್ಲ. ಮಿಥ್ಯಾ ಗುರುಗಳು ಮಿಥ್ಯಾ ಶಾಸ್ತ್ರದಿಂದ. ಮತ್ತ ಸತ್ಯ ಅಂತಂದ್ರ ಸತ್ಯ ಒಂದೇ ಐತೆ ಅಂತ ಹೇಳಿರಿ. ಇಲ್ಲಿ ವೇದ ಸತ್ಯ, ಗುರುಗಳು ಸತ್ಯ ಅಂತಂದ್ರ 3 ಸತ್ಯ ಆಗ್ತಾವು. ಹಿಂಗ ಅದ್ವೈತಕ್ಕೆ ಹಾನಿ ಬರ್ತದೆ. ಕರೆಕ್ಟ್. ಒಟ್ಟು 2 ಪಾಯಿಂಟ್ ಆದವಲ್ರಿ. ಇಲ್ಲಿ ಮಿಥ್ಯ ಅಂತ ಬರೋದು ತಪ್ಪಾಗ್ಯದ. ಒಂದು ವೇಳೆ ವೇದಗಳು ಗುರುಗಳು ಸತ್ಯ ಅಂತ ಅಂದ್ರೆ ನೀವು ಹೇಳೋದು ಕರೆಕ್ಟ್ ಹೇಳಿರಿ, ನಾವು ಓದೋದು ತಪ್ಪು ಹೇಳಿನಿ. ಒಂದು ವೇಳೆ ವೇದಗಳು ಗುರುಗಳನ್ನ ಸತ್ಯ ಅಂದ್ರೆ ದ್ವೈತಾಪತ್ತಿ ದೋಷವ. ಸತ್ಯ ಅಂದ್ರ ಮಿಥ್ಯ ಅಂದ್ರ ಅಲ್ಲ. ಇಲ್ಲಿ ಬರದದ್ದು ಮಿಥ್ಯ ಅಂತ ಆಗ್ಯದ, ತಪ್ಪಾಗ್ಯದ. ನೀವು ಹೇಳೋದು ಕರೆಕ್ಟ್ ಹೇಳಿದ್ರಿ, ನಾ ಓದಕ್ ತಪ್ಪು ಓದಿನ. ಅದಕ್ಕೆ ಇಲ್ಲೇನದ, ಒಂದು ವೇಳೆ ವೇದಗಳನ್ನ ಗುರುಗಳನ್ನ ಮಿಥ್ಯಾ ಅಂತ ಒಪ್ಪಿಕೊಂಡರೆ ಅಂದ್ರೆ ಅವರ ಉಪದೇಶದಿಂದ ಸತ್ಯದ ಅಪರೋಕ್ಷ ಬ್ರಹ್ಮಜ್ಞಾನ ಆಗುವುದಿಲ್ಲ ಮತ್ತು ಸಂಸಾರ ದುಃಖ ನಿವೃತ್ತಿ ಆಗುವುದಿಲ್ಲ. ಒಂದು ವೇಳೆ ವೇದಗಳನ್ನ ಗುರುಗಳನ್ನ ಸತ್ಯ ಅಂತ ಅಂದ್ರೆ ದ್ವೈತಾಪತ್ತಿ ದೋಷ ಅಂತಂದ್ರೆ, ದ್ವೈತಾಪತ್ತಿ ದೋಷ ಅಂತಂದ್ರೆ ಅದ್ವೈತಕ್ಕೆ ಹಾನಿ ಉಂಟಾಗುವ, ಅದ್ವೈತ ಬ್ರಹ್ಮಕ್ಕೆ ಹಾನಿ. ಏಕಂ ಏವಂ ಅದ್ವೈತಂ ಬ್ರಹ್ಮ ಅಂತಂದ್ರ 2 ಸಮಸ್ಯೆ ಆಗ್ತಾವ ಅಂತ ಹೇಳಕತ್ತಾರ. ಒಂದನೇ ಸಮಸ್ಯೆ ಏನಾಗ್ತದ, ನಾವು ಮಿಥ್ಯಾ ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ ಆಗಂಗಿಲ್ಲ. ಆ ಅಪರೋಕ್ಷ ಬ್ರಹ್ಮಜ್ಞಾನ ಸತ್ಯದ ಅನುಭವ ಆಗಲಿಲ್ಲ ಅಂತಂದ್ರೆ ಸಂಸಾರ ದುಃಖ ನಿವೃತ್ತಿ ಆಗಂಗಿಲ್ಲ. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಾಯ್ತು, ಮಿಥ್ಯ ಅನ್ನೋದು ಬ್ಯಾಡ್ರಿ, ನಾವು ಸತ್ಯ ಅಂದವಂತಂದ್ರೆ ಹೆಂಗ, ಅನೇಕ ಸತ್ಯಗಳಾಗಿ ಕುಂತು ಬಿಟ್ಟು ಈಗ ಒಂದು ಸತ್ಯ ಆದ ಅಂತೇಳಿ ಇಲ್ಲಿ ತನ ಹೇಳಕ್ಕೆ ನೀವು ದ್ವೈತಾಪತ್ತಿ ದೋಷ ಮಾಡಿತ್ರಿ ಅಂತಂದ್ರೆ ಗುರುಗಳಿಗೆ ಸಿಗಾಕೆ ನೀಗವ ಅಡ್ಕೋತನ ಸಿಗಾಕಿ ಬಿಟ್ಟನಾಗ. ಹೆಂಗ್ರಿ ಹಿಂಗ ಹೇಳ್ತೀರಿ ಹಂಗ ಹೇಳ್ತೀರಿ ಹೆಂಗ್ ಮಾಡ್ಬೇಕಂತ ಗುರುಗಳಾದ್ರ ಒಂದು ಪಾರಾಗಬೇಕಲ್ಲ. ಈಗ ಸತ್ಯ ಅಂತ ಹೇಳ್ಕೊಂಡು ಬಂದಾರ ಅಲ್ಲಿಂದ ಇಲ್ಲಿ ತನಕ, ನಿಮ್ದು ಎಲ್ಲರದು ತಲೆ ಕೆಟ್ಟಿತ್ತ ಇಲ್ಲ. ಈಗ ಮಿಥ್ಯ ಅಂತ ಹೇಳಿದ್ರ ಗುರುಗಳ ಸತ್ಯ. ಈ ಪಾಠಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಗೆಲ್ಲ ಏನಿತ್ತು ಹೇಳ್ರಿ ತಲೆ. ಗುರುಗಳ ಸತ್ಯ ವೇದಗಳ ಸತ್ಯ ಅಂತಿತ್ತ ಇಲ್ಲ. ಗುರುಗಳಿಗೆ ಹೆಂಗ್ ಮಿಥ್ಯ ಅನ್ಬೇಕು, ವೇದಗಳಿಗೆ ಹೆಂಗ್ ಮಿಥ್ಯ ಅನ್ಬೇಕು ಅನ್ನೋದು ಗೊತ್ತಿಲ್ಲ. ವಿಚಾರ ಸಾಗರದ ಅನುಭವಕ್ಕೆ ಬರೋದಕ್ಕಿಂತ ಮೊದಲು ಎಲ್ಲಿತ್ತು ನಿಮಗೆ ಈ ಜ್ಞಾನ? ಸತ್ಯ ಅಂತೇಳಿ ನೀವು ಮತ್ತೆ ಸಪರೇಟ್ ಫೋನ್ ಮಾಡಿ ಏನ್ ಪಾಠ ಹೇಳಕತ್ತೀರಿ ಗುರುಗಳೇ, ಗುರುಗಳು ಮಿಥ್ಯ ಅಂತ ಹೇಳ್ತೀರಲ್ಲ ಅಂತೇಳಿ ಬೈದಿರ ಇಲ್ಲ? ವಿಚಾರ ಸಾಗರ ಏನ್ರಿ ನಮಗೆ ಸರಿ ದಾರಿ ತೋರಿಸ್ಲಿಕ್ಕತ್ತದ ಇಲ್ಲ ಅಂತೇಳಿ ಗಾಬರಿ ಆಗಿದ್ದೀರ ಇಲ್ಲ? ಮತ್ತ ಹಿಂಗ ಹೇಳೋದೆಲ್ಲ ಗುರುಗಳಿಗೆ ಮಿಥ್ಯ ಅಂತೀರ? ಏನಿದು ವಿಚಾರ ಸಾಗರ ಅಂತ? ಅದಕ್ಕೆ ದೃಷ್ಟಾಂತದ ಮೂಲಕ ಪ್ರಶ್ನಿಸುತ್ತಿದ್ದಾನೆ. ಮಿಥ್ಯವಾದ ಮೃಗಜಲವನ್ನ ಕುಡಿದು
ಯಾರಿಗಾದರೂ ಸತ್ಯವಾದ ಬಾಯಾರಿಕೆ ನಿವೃತ್ತಿಯಾಗಿದೆಯೇನೋ ಅಂತೇಳಿ ಶಿಷ್ಯ ಹೊಳ್ಳಿ ಗುರುಗಳಿಗೆ ಕ್ವಶನ್ ಮಾಡಿಬಿಟ್ಟ. ನಾವು ಇಲ್ಲಿ ಸಮಸ್ಯೆ ಏನಿದೆ ಎಂದರೆ ಮೃಗಜಲಕ್ಕೂ ಬಾಯಾರಿಕೆಗೂ ಏನು ವ್ಯತ್ಯಾಸದ? ಮೃಗಜಲ ಯಾವ ಸತ್ತ, ಬಾಯಾರಿಕೆ ಯಾವ ಸತ್ತ? ಈಗ ಮುಂದಿನ ನೀವು ಹೇಳ್ಬೇಕೀಗ ರಿವಿಷನ್ ಇದು. ಬಾಯಾರಿಕೆ ವ್ಯವಹಾರಿಕ ಸತ್ತ ಐತಿ, ಮೃಗಜಲ ಪ್ರಾತಿಭಾಸಿಕ ಸತ್ತ ಐತಿ. ಸತ್ತ ಬೇರೆ ಆಗಿರೋದ್ರಿಂದ ಅಲ್ಲಿ ನೀರಡಿಕೆ ಕಳೆಯಕ್ ಸಾಧ್ಯ ಆಗುದಿಲ್ಲ. ಸಾಧಕ ಬಾಧಕಗಳು ಸಂಭವಿಸುವುದಿಲ್ಲ. ಈಗ ನೀರಡಿಕೆ ಆಗಿದ್ದು ತಣಿಸ್ಬೇಕಾದ್ರೆ ಸಾಧಕನೋ ಬಾಧಕನೋ? ನೀರಡಿಕೆ ಹೋಗ್ಬೇಕಂದ್ರೆ ಬಾಧಕ, ಹೌದಿಲ್ಲ? ಈಗ ಮೃಗಜಲ ಎಂಬುವುದು ಪ್ರಾತಿಭಾಷಿಕ ಸತ್ತೆ. ಮೃಗಜಲವೆಂಬ ಪ್ರಾತಿಭಾಷಿಕ ಸತ್ತೆಯನ್ನ ಇಲ್ಲ, ಮೃಗಜಲವೆಂಬ ಪ್ರಾತಿಭಾಷಿಕ ಸತ್ತೆಯಿಂದ ಬಾಯಾರಿಕೆ ಎಂಬ ವ್ಯಾವಹಾರಿಕ ಸತ್ಯವನ್ನ ಬಾಧಕ ಮಾಡಲು ಅಸಂಭವ. ಕರೆಕ್ಟ್ ವಾಕ್ಯ ಇದು. ಮೃಗಜಲವೆಂಬ ಪ್ರಾತಿಭಾಷಿಕ ಸತ್ತೆಯಿಂದ ಬಾಯಾರಿಕೆ ಎಂಬ ವ್ಯಾವಹಾರಿಕ ಸತ್ಯವನ್ನ ಸಾಧಕ ಆಗ್ಬೇಕು, ಬಾಧಕ ಆಗ್ಬೇಕಲ್ಲ. ಈಗ ಬಾಧಕ ಆಗ್ಬೇಕಾಗ್ಯದ, ಸಾಧಕ ಆಗ್ಬೇಕಾಗ್ಯದ. ಸಾಧಕ ಅಲ್ಲ, ಬಾಧಕ. ನೀರಡಿಕೆ ಹೋಗ್ಬೇಕಾಗ್ಯದ. ಅಲ್ಲೇನು ಹೊಸದು? ಸಾಧಕ ಅಂದ್ರೆ ಸೃಷ್ಟಿ ಆಗ್ಬೇಕು. ಕೆಸರಿನಿಂದ ಗಡಿಗೆ ತಯಾರಾಗೋದು ಸಾಧಕ, ಗಟ್ಟಿಗೆ ಸುಟ್ಟು ಬೂದಿ ಮಾಡೋದು ಬಾಧಕ. ಇಲ್ಲಿ ಬಾಯಾರಿಕೆ ಏನಾಗಬೇಕಾಗ್ಯದ? ಹೋಗ್ಬೇಕಾಗ್ಯದ, ಬಾಧಕ ಆಗ್ಬೇಕಾಗ್ಯದ. ಹೋಗಂಗಿಲ್ಲ. ಯಾಕಂತಂದ್ರೆ ಮೃಗಜಲವೆಂಬ ಪ್ರಾತಿಭಾಷಿಕ ಸತ್ತೆಯಿಂದ ಈ ಬಾಯಾರಿಕೆ ಎಂಬ ವ್ಯಾವಹಾರಿಕ ಸತ್ತೆಯನ್ನ ಬಾಧಕ ಮಾಡಿಕೊಳ್ಳುವುದು ಅಸಂಭವ. ಇದು ಬಿಡಿಸಿ ಹೇಳಕತ್ತಾರ. ಮುಗಿತು, ಪಾಠ ಮುಗಿದು ಕೊಡ್ತೇನೆ. ಮೃಗಜಲಕ್ಕೂ ಬಾಯಾರಿಕೆಗೂ ಸಮಾನ ಸತ್ತ ಇಲ್ಲ, ವಿಷಮ ಸತ್ತ ಇದೆ. ಇಲ್ಲಿ ಇರುವುದು ಈ ಸಮಸ್ಯೆ. ಬಾಯಾರಿಕೆ ವ್ಯಾವಹಾರಿಕ ಸತ್ತ ಇದೆ, ಮೃಗಜಲ ಪ್ರಾತಿಭಾಷಿಕ ಸತ್ತ ಇದೆ. ಸಮಾನ ಸತ್ತೆಗಳಲ್ಲಿ ಸಾಧಕ ಬಾಧಕಗಳಿರುತ್ತವೆ. ಇಲ್ಲಿ ವಿಷಮ ಸತ್ತ ಇರುವುದರಿಂದ ಮೃಗಜಲದಿಂದ ಬಾಯಾರಿಕೆ ಆರುವುದಿಲ್ಲ ಅಂತಂದ್ರೆ ಬಾಧವಾಗುವುದಿಲ್ಲ. ಇದರ ಮುಂದಿನ ಭಾಗ ಇದು ಸುಮ್ಮನೆ ಪೀಠಿಕೆ ಹಾಕಿವಿ. ಇದರ ಮುಂದಿನ ಭಾಗ ಏನ್ ಮಾಡೋಣ? ನಾಳೆ ಚಿಂತನೆ ಮಾಡೋಣ. ತಡವಾಗಿ ಜಾಯಿನ್ ಆಗಿದ್ದಕ್ಕೆ ಕ್ಷಮಿಸಬೇಕು. ನಿಮಗೆಲ್ಲರಿಗೆ ತೊಂದರೆ ಕೊಟ್ಟೆ. ಮತ್ತೆ ಮನೆಯೊಳಗಿನ ಕೆಲಸಗಳಿಗೆ ಕರೆಯಾಕತ್ತಾರ. ಸಾಕು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ. 4 ಗಂಟೆಗೆ ಬರ್ತೀನಿ. ಬರ್ತೇನೆ. ನಾ ಬರೋ ದಿವಸ ಮೆಸೇಜ್ ಹಾಕಿರ್ತೇನೆ. ಎಲ್ಲರಿಗೂ ಮೆಸೇಜ್ ಹಾಕ್ತೀನಿ. ನಾ ಬರೋ ದಿವಸ ಬರ್ಲಾರ್ದು ಮೆಸೇಜ್ ಇಲ್ಲ ಅಂದ್ರೆ ಬರಲ್ಲ. ಅದು ಒಂದು ಇಂಡಿಕೇಶನ್ ಮಾಡ್ಕೊಂಡ್ಬಿಡ್ರಿ. ಒಂದು ಶಾರ್ಟ್ ಮೆಸೇಜ್, ಒಂದು ಸಾಲಿನ ಮೆಸೇಜ್ ಹಾಕ್ಬಿಡ್ತೀನಿ. 4 ಗಂಟೆ ಸತ್ಸಂಗ ಇರುತ್ತದೆ ಅಂತ ಏನಾದ್ರು ಹಾಕ್ತೀನಿ, ಲಿಂಕ್ ಹಾಕಿರ್ತೀನಿ, ಬಂದ್ಬಿಡೋದು. ಇಲ್ಲ ಅಂತಂದ್ರೆ ಬಿಟ್ಬಿಡೋದು ಅಷ್ಟೇ. 4 ಗಂಟೆಗೆ ನಿಮ್ಮದು ಇದು ಓಪನ್ ಮಾಡ್ಕೊಂಡು ನೋಡಿದ್ರಿ ಅಂದ್ರೆ ಅದ್ರೊಳಗೆ ಮೆಸೇಜ್ ಇತ್ತಂದ್ರೆ ಜಾಯ್ನ್ ಆಗ್ಬಿಡ. ಯಾಕಂದ್ರೆ ಅದು ಎಲ್ಲರಿಗೂ ಕೆಲಸ ಇರುವ ಸಮಯ. ಅದು ಯಾವ ಟೈಮ್ನಾಗ ಏನ್ ಕೆಲಸ ಹತ್ತದೋ ಏನೋ ಅದು ಹತ್ತಿದಾಗ ಮಾಡಕ್ಕಾಗಲ್ಲ. ಫ್ರೀ ಇದ್ನಿ ಅಂದ್ರೆ ಮೆಸೇಜ್ ಹಾಕ್ತೀನಿ, ಬಂದ್ಬಿಡಕತ್ತೆ. ಒಳ್ಳೇದಾಗ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ.